ನಮಸ್ಕಾರ. ಈ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಆನ್ಲೈನ್ 2024-25 ಏನು ಕರೆದಿದ್ದಾರೋ ಅದನ್ನು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಆದರ್ಶ ವಿದ್ಯಾಲಯ ಅಂತ ಸರ್ಚ್ ಮಾಡಿದ ಮೇಲೆ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಫಸ್ಟ್ನೇ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ http:/164.100 ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಮುಖಪುಟ ಕುರಿತು ಆದರ್ಶ ವಿದ್ಯಾಲಯ ಶಾಲೆ ಮಾಹಿತಿ ಡ್ಯಾಶ್ಬೋರ್ಡ್ ಇದೆಲ್ಲ ಇರುತ್ತೆ. 2024-25 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ ಫಸ್ಟ್ನೇ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬೇಕಾದರೆ ಗೈಡ್ಲೈನ್ಸ್ ಬೇಕಾದ್ರೆ ಕರೆಕ್ಟ್ ಓದ್ಕೊಳ್ಳಿ. ಗೈಡ್ಲೈನ್ಸ್ ಓದಿದ ಮೇಲೆ ಕೆಳಗಡೆ ಅಂದರೆ ಇದು ಗೈಡ್ಲೈನ್ಸ್ ಅಂದರೆ ಇದು ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು PDF ಫಾರ್ಮೆಟಲ್ಲಿ ಬಿಟ್ಟಿದ್ದಾರೆ. ನೀವೇ ಸ್ವಂತ ಮೊಬೈಲಲ್ಲೂ ಕೂಡ ಹಾಕ್ಬೋದು. ಇದೇನು ಮೊಬೈಲಲ್ಲಿ ಹಾಕ್ಬೋದು. ಸಿಸ್ಟಮ್ ನೋಡಿ ಟರ್ಮ್ಸ್ ಕಂಡೀಷನ್ ಓಕೆ ಮಾಡಿ ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಅಭ್ಯರ್ಥಿ 5ನೇ ತರಗತಿ ಅಧ್ಯಯನ ಮಾಡಿದ ರಾಜ್ಯ ಕರ್ನಾಟಕ ಆಗಿದ್ದರೆ ಕರ್ನಾಟಕ, ಹೊರ ರಾಜ್ಯ ಇದ್ದರೆ ಹೊರ ರಾಜ್ಯ ಅಂತ ತಗೋಬೇಕು. ಹೊರ ರಾಜ್ಯ ಇದ್ದರೆ ಕಂಪಲ್ಸರಿ ವಾಸಸ್ಥಳ ಬೇಕು. ಹೊರ ರಾಜ್ಯ ಇಲ್ಲ ಅಂದರೆ ವಾಸಸ್ಥಳ ಬೇಕಾಗಲ್ಲ. ನೋಡಿ SATS ನಂಬರ್, ಸ್ಟೂಡೆಂಟ್ ID ನಂಬರ್ ಹಾಕಿದ ಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಷ್ಟು ಡೀಟೇಲ್ಸ್ ಬರುತ್ತೆ. SATS ಕನ್ಫರ್ಮ್ ಮಾಡಬೇಕು. ಕರೆಕ್ಟ್ ಇದ್ದರೆ ಮಾತ್ರ ನೀವು ಓಕೆ ಕರೆಕ್ಟ್ ಅಂತ ಹಾಕಿ, ಸರಿಯಾಗಿದೆ ಅಂತ ಕರೆಕ್ಟ್ ಅಂತ ಹಾಕಿ ಆಮೇಲೆ ಸಲ್ಲಿಸು ಅಂತ ಕೊಡಿ. ಜಸ್ಟ್ ಒಂದು ಸ್ಟೆಪ್ಪಲ್ಲಿ ಇರುತ್ತೆ ಇದು. ಸಲ್ಲಿಸು ಅಂತ ಕೊಟ್ಟ ಮೇಲೆ ನೋಡಿ ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಡ್ತದೆ. SATS, ಅಭ್ಯರ್ಥಿ ಹೆಸರು, ಜೆಂಡರು, ವಿಕಲಚೇತನರೇ ಏನು ಎಲ್ಲ ಡೇಟ್ ಆಫ್ ಬರ್ತು ಎಲ್ಲ ತೊಗೊತೆ. ಅಭ್ಯರ್ಥಿ ಒಳಪಡುವ ಮೀಸಲಾತಿ ಇದು ಯಾವ ಕ್ಯಾಸ್ಟ್ ಇದೆ ಅದು ಹಾಕಿ, ಜಾತಿ ಮತ್ತು ಆದಾಯ ಪ್ರಮಾಣ ಸಂಖ್ಯೆ ಪ್ರಮಾಣ ಪತ್ರ ಸಂಖ್ಯೆ ಅದೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಏನಿರುತ್ತೆ ಅದನ್ನು ಹಾಕಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ಮೇಲೆ ನೋಡಿ ನೀವು ಕನ್ಫರ್ಮ್ ಮಾಡ್ಕೊ ತಾಯಿ ಹೆಸರು ತಂದೆ ಹೆಸರು ಏನು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ನೋಡಿ ಅಡ್ರೆಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಬೇಕು. ಅಂದರೆ ಪೇರೆಂಟ್ಸ್ ತಂದೆ ಅಥವಾ ತಾಯಿದು ಮೊಬೈಲ್ ನಂಬರ್ ಹಾಕಬೇಕು. ಹಾಕಿದ ಮೇಲೆ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಅದೇನು ಕಂಪಲ್ಸರಿ ಇರಲ್ಲ. ಮೊಬೈಲ್ ಸಂಖ್ಯೆ ಮಾತ್ರ ಕಂಪಲ್ಸರಿ ಇರುತ್ತೆ ಒಂದು. ಆಮೇಲೆ ಶಾಲೆ ಡೈಸ್ ನಂಬರು ಎಲ್ಲ ಬರುತ್ತೆ. ಸ್ಕೂಲ್ ಎಲ್ಲಿ ಓದ್ತಿದ್ದಾರೆ ಅಂತೇಳಿ, ಪ್ರಸ್ತುತ ಓದುತ್ತಿರುವ ಶಾಲೆಯ ಹೆಡ್ ಮಾಸ್ಟರ್ ನಂಬರ್, ಮೊಬೈಲ್ ನಂಬರ್ ಹಾಕಿ ಹೆಡ್ ಮಾಸ್ಟ್ರದು ಹಾಕಿದ ಮೇಲೆ ಯಾವ ಡಿಸ್ಟಿಕ್ ತೊಗೊಳ್ಳಿ, ಆದರ್ಶ ಶಾಲೆ ವಿವರಗಳು ಯಾವ ಡಿಸ್ಟಿಕ್ಕು ಯಾವ ತಾಲೂಕು ತೊಗೊಂಡ್ಮೇಲೆ ಅಲ್ಲಿ ಆಟೋಮೆಟಿಕ್ ಯಾವ ಆದರ್ಶ ಸ್ಕೂಲ್ ಇರುತ್ತೆ ಅದು ತೊಗೊಳುತ್ತೆ. ಇದು ನೋಡಿ ವಸತಿ ಪ್ರಮಾಣ ಪತ್ರ ಡೊಮಿಸಿಲ್ ಸರ್ಟಿಫಿಕೇಟ್, ಇದು ಹೊರ ರಾಜ್ಯದವರಿಗೆ ನಾನು ಹೇಳಿದಾಗೆ ನೋಡಿ ಒಂದು ಪಾಸ್ಪೋರ್ಟ್ ಸೈಜು ಫೋಟೋ ಅಪ್ಲೋಡ್ ಮಾಡಬೇಕು. ನಾನು ಮೊದಲಿಗೆ ಹೇಳಿದ್ದೀನಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಫೋಟೋ ಅಂತ ಕೆಳಗಡೆ ಇರ್ತದೆ. ಕೊಟ್ಟ ಮೇಲೆ ಫೋಟೋ ಬರುತ್ತೆ. ನೆಕ್ಸ್ಟ್ ಮತ್ತೇನು ಕಂಪಲ್ಸರಿ ಇರಲ್ಲ. ಪೂರ್ವ ವೀಕ್ಷಣೆ ಮಾಡಿ ಪ್ರಿವ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿದ್ದರೆ ನೀವು ಸಬ್ಮಿಟ್ಗೆ ಕೊಡ್ಬೋದು. ಸಿಂಪಲ್ ಆಗಿದೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಸಲ್ಲಿಸು ಅಂತ ಕೊಟ್ಟ ಮೇಲೆ ಏನು ಎಡಿಟ್ ಮಾಡೋಕ್ಕೆ ಬರಲ್ಲ. ನೋಡಿ ಎಲ್ಲ ಹೆಡ್ ಮಾಸ್ಟರ್ ನಂಬರು, ಮೊಬೈಲ್ ನಂಬರು, ತಂದೆ ತಾಯಿದು ಯಾರ್ದಿದೆ ಅದನ್ನು ಹಾಕಿ ಸಲ್ಲಿಸು ಅಂತ ಕೊಡಿ. ಸಲ್ಲಿಸು ಅಂತ ಕೊಟ್ಟ ಮೇಲೆ ಒಂದು ಎಕ್ಸಾಮಿನೇಷನ್ ಸಬ್ಮಿಟ್ ಆಗಿರೋದು ಅಪ್ಲಿಕೇಶನ್ ಬರುತ್ತೆ. ಬಂದಮೇಲೆ ಯಾವ ಸ್ಟೂಡೆಂಟ್ ಇರ್ತಾರೋ ಅವರಿಗೆ ಒಂದು ಪ್ರಿಂಟ್ ಕೊಡಬೇಕು. ನೋಡಿ ಸಲ್ಲಿಸು ಅಂತ ಕೊಡಬೇಕು. ಸಿಂಪಲ್ಲಾಗಿದೆ. ಇದು ಮೊರಾರ್ಜಿ ಆದರ್ಶ ಸ್ಕೂಲಿಗೆ ಸಲ್ಲಿಸು ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೋಡಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ. ಅಪ್ಲಿಕೇಶನ್ ನಂಬರ್ ಏನು ಮೊಬೈಲ್ ನಂಬರಿಗೂ ಬರುತ್ತೆ. ಯಾವ ಮೊಬೈಲ್ ನಂಬರ್ ಪೇರೆಂಟ್ಸ್ ಇರುತ್ತೋ ಅದನ್ನು ಕಾಪಿ ಮಾಡ್ಕೊಂಡು ಇಟ್ಕೋಬೇಕು. ಮುಚ್ಚಿ ಅಂತ ಕೊಡಿ. ಕೆಲವೊಂದು ಟೈಮಲ್ಲಿ ಇದು ರೆಫರೆನ್ಸ್ ನಂಬರ್ ಇಲ್ಲಾಂದರೆ ಯಾವ ಥರ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಬಂತು ನೋಡಿ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಒಂದು PDF ಫೈಲಲ್ಲಿ ಕೂಡ ಫಾರ್ಮ್ಯಾಟಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಅವ್ರಿಗೆ ಒಂದು ಪ್ರಿಂಟ್ ಕೊಟ್ಟು ಕಳಿಸ್ಬೋದು. ಇಷ್ಟೇ ಸಿಂಪಲ್ ಆಗಿದೆ ನೋಡಿ. ವೆರಿ ಸಿಂಪಲ್. ಆದರ್ಶ ಸ್ಕೂಲಿಗೆ ಹಾಕೋದು 2 ನಿಮಿಷದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ತಾವೇ ಮೊಬೈಲಲ್ಲಿ ಹಾಕ್ಬೋದು ಸಿಂಪಲ್ಲಾಗಿ. ಒಂದು ಇಮೇಜ್ ಇದ್ದರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.